ಹೋಗ್ಬಿಟ್ಟು 10 ಮರನ ಕಡಿಯೋದು, 1 ಮರ ಇಡೋದು ಅದು ಲೆಕ್ಕ ಅಲ್ಲ. 1 ಮರ ಇಟ್ಟಿರೋದನ್ನ ನಾವು ಉಳಿಸ್ಬೇಕು. ನಾವು ಹೆಂಗೆ ಅಂತ ನಾನು ಎಕ್ಸಾಂಪಲ್ ಹೇಳ್ತೀನಿ. ವರ್ಲ್ಡ್ ಅಲ್ಲೇ ನಂಬರ್ 1 ಪಾಪ್ಯುಲೇಷನ್ ಯಾರು? 10 ವರ್ಷ ಮುಂಚೆ ಹೇಗೆ ಕೇಕ್ ನ ಎಲ್ರು ಈಸ್ಕೊಂಡು ಎಲ್ರು ಕಟ್ ಮಾಡ್ತಾ ಇರ್ಲಿಲ್ವೋ, ಅದೇ ತರ ಬಂದ್ಬಿಟ್ಟು ಈಗ ಎಲ್ರು ಗಿಡ ನಡ್ತಾ ಇಲ್ಲ. ಆದ್ರೆ ನೆಕ್ಸ್ಟ್ 10 ವರ್ಷಕ್ಕೆ ಏನ್ ಮಾಡ್ಬೇಕು ಹೇಳು? ಎಲ್ರು ಗಿಡ ನಡ್ಬೇಕು. ಖುಷಿಯಾಗಿರಿ, ಚೆನ್ನಾಗಿ ಓದಿ. ಓಕೆನಾ? ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ವಿಜಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವಿರೋದು 25ನೇ ದಿನ. 25ನೇ ದಿನದಲ್ಲಿ 26ನೇ ಜಿಲ್ಲೆಯಲ್ಲಿ ಇದೀವಿ. 26ನೇ ಜಿಲ್ಲೆ ಯಾವ್ದು ಅಂತ ಕೇಳ್ತಾ ಇದೀರಾ? ಬಾಗಲಕೋಟೆ. ಹಾಯ್, ನನ್ನ ಹೆಸರು ವಿಘ್ನೇಶ್ ಅಂತ. ಇದು 26ನೇ ಜಿಲ್ಲೆ, 25ನೇ ದಿನ. ಪರಿಸರ ಬಗ್ಗೆ ಅಂತ ಹೇಳಿದ್ನಲ್ಲ, ಗೆಸ್ ಮಾಡಕ್ಕಾಗತ್ತಾ? ನಾನು ಹೇಳ್ದೆ, ನೀನು ಸೈಲೆಂಟ್ ಆಗಿರು ಸಾಕು. 31 ಜಿಲ್ಲೆ ಅಡ್ಡಾಡಿ ಅಲ್ಲಿ ಚಾಕ್ಲೇಟ್ ಮಾರಿ ಒಂದೊಂದ್ ಗಿಡ ತಗೊಂಡ ಅವ್ರ ಬಡ್ಡೆ ದಿನ ಎಲ್ಲಾರ್ಗು ಈಗ ಅವ್ರ ಸಂದೇಶ ಸೇರ್ಸೋದಂದ್ರೆ ಎಲ್ಲಾ ಅಡ್ಡಾಡಿ ಜಿಲ್ಲೆಕ್ ಅಡ್ಡಾಡಿ ಗಿಡ ನೆಡ್ತಾನಂತ ಒಂದೊಂದು. ಬಟ್ ನಾವ್ ಏನ್ ಮಾಡ್ಬೇಕು, ನಮ್ ಬಡ್ಡೆ ದಿನ ಎಲ್ಲಾರು ಒಂದೊಂದು ಗಿಡ ನೆಡ್ಬೇಕು. ಗಿಡ ನೆಟ್ಕೊಂಡು ನಮ್ಮನ್ನ ನೋಡಿ ಇನ್ನೊಬ್ರು ನೆಡ್ತಾರ. ಯಾರಾದ್ರೂ ಬಡ್ಡೆ ದಿನ ಏನ್ ಮಾಡ್ತೀವಿ ಎಲ್ಲ ಸ್ಟೋರಿ ಹಾಕತ್ತೀವಿ ನಾವು, ಅದನ್ನ ನೋಡ್ಯಾರ ಅವ್ರು ಇನ್ನೊಬ್ರು ಕಲಿತಾರ ಅನ್ನೋದು ಅಣ್ಣನ್ ಕಾನ್ಸೆಪ್ಟ್. ಬಡ್ಡೆ ದಿನ ನೆಟ್ಟಿದ್ ಯಾರು ಕಡಿಯಾಕ ಮನ್ಸು ಬರಂಗಿಲ್ಲ ಯಾರಿಗೂ. ಅದಕ್ಕ ಅಣ್ಣನ್ ಕಾನ್ಸೆಪ್ಟ್ ಮ್ಯಾಗ ಬಂದ. ಸರಿ, ಇವಾಗ ನಿಮ್ಮೆಲ್ರು ನಾನು ಒಂದು ವಿಷಯ ಕೇಳ್ತೀನಿ. ಬರ್ಡೇ ದಿನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತ ಹೇಳ್ಬೇಕು. ನಾವ್ ಕೇಕ್ ಕಟ್ ಮಾಡಿ ಚಾಕ್ಲೇಟ್ ಹಾಳು ಮಾಡ್ತೇವೆ, ಅದ್ರ ಸಂಬಂಧ ನೀ ಗಿಡ ನೆಡ್ರಿ ಅದನ್ನೆಲ್ಲ. ಈಗ ನಾನು ಎಂಜಾಯ್ ಮಾಡೋದನ್ನ ಯಾವತ್ತೂ ನಾನು ತಪ್ಪು ಅಂತ ಹೇಳಲ್ಲ. ಎಂಜಾಯ್ ಮಾಡ್ರಿ, ಎಂಜಾಯ್ ಜೊತೆಗೆ ಇದನ್ನು ಒಂದು ಮಾಡಿ ಅಂತ ಹೇಳ್ತೀನಿ ನಾನು. ಬಡ್ಡೆ ದಿನ ನೆಟ್ಟಿದ್ ಗಿಡ ಕಡಿಯೋದು ರೇರನ, ಮತ್ತ ಅವ್ರ ಬಡ್ಡೆ ದಿನ ಮಾಡಿದ್ದೆಲ್ಲ ನೆನಪಿರ್ತಾವ. ಕರೆಕ್ಟ್. ಅದಕ್ಕೆ ಅಂತ 1 ವರ್ಷ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡೋದಲ್ಲ, ಪ್ರತಿಯೊಂದು ವರ್ಷನೂ ಮಾಡ್ಬೇಕು. ಇನ್ನು ಪರಿಸರಕ್ಕೆ ನಾನು ಕೊಡುವಂತ ಕೊಡುಗೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು ಹೇಳು? ಒಂದ್ ಗಿಡ ನಟ್ಬೇಕಂತ. ಹಾ, ಮಾಡ್ತೀವಿ. ಗೈಸ್, ಇವಾಗ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ನಮ್ಗೆ 90 ರುಪೀಸ್ ಪ್ರಾಫಿಟ್ ಸಿಕ್ಕಿದೆ. ಇನ್ನ 10 ರುಪೀಸ್ ಬೇಕು. ಗಿಡ ನಡಿ, ಪರಿಸರನ ಉಳಿಸಿ. 30 ಡೇಸ್ ಅಲ್ಲಿ 31 ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀನಿ. ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದೊಂದು ಗಿಡ ನಡ್ಬೇಕು. ಇಷ್ಟ ತನಕ ಯಾರು ಮಾಡ್ತಾ ಇದ್ದೀರಾ? ನಿಜ ಹೇಳ್ರು, ಯಾರು ಮಾಡ್ತಾ ಇಲ್ಲ. ಇನ್ಮೇಲ್ ಮಾಡ್ತೀರಾ? ತಿಂಗ್ಳಿಗೆ ಒಂದೊಂದ್ ಗಿಡ ಹಚ್ಚಿ ಅಂದ್ರೆ ಯಾರು ಹಚ್ಚಲ್ಲ. ನಿಜ ತಾನೆ? ವರ್ಷಕ್ಕೊಂದ್ ಗಿಡ ಯಾವತ್ತೋ ಒಂದ್ ದಿನ ಹಚ್ಚಿ ಅಂದ್ರೆ ನೆನ್ಪು ಉಳಿಯಲ್ಲ. ಇದೇ ನಿಮ್ಮ ಹುಟ್ಟಿದ ಹಬ್ಬದ ದಿನ ನೀವು ಗಿಡ ಹಚ್ಚಿದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಒಂದ್ 10 ವರ್ಷ ಆದ್ಮೇಲೆ ಆ ಗಿಡನ ಯಾರಂಗ್ ಕಡಿತಾರೆ ಅಂದ್ರೆ ನಿಮ್ಗೆ ಫೀಲ್ ಆಗುತ್ತೆ. ಕಡಿಯೋದಿಕ್ಕೆ ಬಿಡಲ್ಲ. ನಿಮ್ಗೆ ಗೊತ್ತಿಲ್ದಂಗೆ ನೀವು ಪರಿಸರನ ಉಳಿಸ್ತೀರಾ. ನಿಮ್ಗೆ ಗೊತ್ತಿಲ್ದಂಗೆ ನೀವು ಪರಿಸರನ ಉಳಿಸ್ತೀರಾ. ನಿಮ್ಗೆ ಸೆಂಟಿಮೆಂಟ್. ಓಕೆನಾ? ಒಂದ್ ನೆನಪು. ನನ್ನ ಹುಟ್ಟಿದ ಹಬ್ಬದ ದಿನ ನಾನು 10 ವರ್ಷಕ್ಕೆ ಮುಂಚೆ ಇಟ್ಟಿರೋ ಗಿಡ ಇದು. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನನ್ನ ಮೆಮೊರೀಸ್ ಅಂತ. ಕರೆಕ್ಟಾ? ಅದನ್ನ ಕಡಿಯಕ್ ಬಿಡ್ದಂಗೆ ಪರಿಸರನ ಉಳಿಸ್ಬೇಕು ಫಸ್ಟ್. ಈಗ ಹೆಂಗ್ ಗೊತ್ತಾ? ಹೋಗ್ಬಿಟ್ಟು 10 ಮರನ ಕಡಿಯೋದು, 1 ಮರ ಇಡೋದು ಅದು ಲೆಕ್ಕ ಅಲ್ಲ. 1 ಮರ ಇಟ್ಟಿರೋದನ್ನ ನಾವು ಉಳಿಸ್ಬೇಕು ನಾವು. ನಾನು ಹಂಗಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು, ಎಲ್ರು ತಿಳ್ಕೊಬೋದು, ನಾನು ಹುಟ್ಟಿದ ಹಬ್ಬದ ದಿನ ಗಿಡ ಇಟ್ರೆ ಚೇಂಜ್ ಬದಲಾವಣೆ ಆಗ್ಬಿಡುತ್ತಾ ಅಂತ. ಪಕ್ಕ ಆಗುತ್ತೆ. ಹೆಂಗೆ ಅಂತ ನಾನು ಎಕ್ಸಾಂಪಲ್ ಹೇಳ್ತೀನಿ. ವರ್ಲ್ಡ್ ಅಲ್ಲೇ ನಂಬರ್ 1 ಪಾಪ್ಯುಲೇಷನ್ ಯಾರು ಹೇಳ್ರಿ? ಯಾವ ಕಾಲದಲ್ಲಿ ಇದೆಯಾ ನೀನು? ಬೀಟ್ ಮಾಡಿ ಎಷ್ಟು ದಿನ ಆಯ್ತು ಚಿನ್ನನ? ಮತ್ತೆ ಇಂಡಿಯಾ ಇಸ್ ದ ವರ್ಲ್ಡ್ ನಂಬರ್ 1 ಪಾಪ್ಯುಲೇಷನ್. ಒಂದು ತಲೆಗೆ ಒಂದು ಗಿಡ ಅಂತ ಲೆಕ್ಕ ಇಟ್ಕೊಳ್ಳಿ. 10 ವರ್ಷದಲ್ಲಿ ಎಷ್ಟು ಗಿಡ ಆಯ್ತದೆ? ಇದನ್ನ ಯಾರಂದ್ರೆ ಒಂದು ವ್ಯಕ್ತಿ ಸಪರೇಟ್ ಆಗಿ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗುತ್ತಾ? ಹೇಳೋಣ, ಸಾಧ್ಯ ಆಗುತ್ತಾ? ಸಾಧ್ಯ ಆಗೋದಿಲ್ರಿ, ಆಗಲ್ಲ. 10 ವರ್ಷ ಮುಂಚೆ ಹೇಗೆ ಕೇಕ್ ನ ಎಲ್ರು ಈಸ್ಕೊಂಡು ಎಲ್ರು ಕಟ್ ಮಾಡ್ತಾ ಇರ್ಲಿಲ್ವೋ, ಅದೇ ತರ ಬಂದ್ಬಿಟ್ಟು ಈಗ ಎಲ್ರು ಗಿಡ ನಡ್ತಾ ಇಲ್ಲ. ಆದ್ರೆ ನೆಕ್ಸ್ಟ್ 10 ವರ್ಷಕ್ಕೆ ಏನ್ ಮಾಡ್ಬೇಕು ಹೇಳು? ಎಲ್ರು ಗಿಡ ನಡ್ಬೇಕು. ಕೇಕ್ ಕಟ್ ಮಾಡಿ. ಇಲ್ಲಿ ಯಾರು ನಿಮ್ನ ಬೇಡ ಅನ್ನಲ್ಲ. ಒಂದು ಕೇಕ್ 500 ರೂಪಾಯಿ ಕೊಟ್ಟು ಈಸ್ಕೊ ಬರ್ತೀರಾ, ಒಂದು ಗಿಡ 100 ರೂಪಾಯಿಗೆ ಸಿಗುತ್ತೆ. ಯಾವ್ದು ದೊಡ್ಡದು? ಹತ್ರ ಬಂದ್ಬಿಟ್ಟು ವಾದ ಮಾಡ್ತಾರಣ, ನಾನು ಹೋಗ್ಬಿಟ್ಟು ಒಂದು 50 ಜನಕ್ಕೆ ಊಟ ಹಾಕ್ತೀನಿ ಅಣ್ಣ ಅಂತ. ಕರೆಕ್ಟಾ? ಒಂದು ಟೈಮ್ ಹೊಟ್ಟೆ ತುಂಬಿಸೋದಕ್ಕೂ ದಿನನಿತ್ಯ ಉಸಿರಾಡೋದಿಕ್ಕೆ, ಓಕೆನಾ, ಗಾಳಿ ಕೊಡುತ್ತಲ್ಲ ಮರ, ಆ ಮರ ನಡೋದಕ್ಕೂ ಡಿಫ್ರೆನ್ಸ್ ಯಾವ್ದಿದೆ ನೀವ್ ಹೇಳ್ರಿ? ಇನ್ನೊಂದು, ಅದೇ ಮರ ನೀವೇನಂದ್ರೆ ಹಣ್ಣಿನ ಗಿಡ ಯಾವ್ದಂದ್ರೆ ಹಾಕ್ಬಿಟ್ಟಿದ್ರೆ ಓಕೆನಾ, ವರ್ಷ 50 ಜನಕ್ಕೆ ಅದೇ ಏನ್ ಮಾಡುತ್ತೆ ಹೇಳು? ಮಾವಿನ ಹಣ್ಣು, ಚಿಕ್ಕು, ದ್ರಾಕ್ಷಿ, ಓಕೆನಾ, ಹಣ್ಣು ಕೊಡುತ್ತೆ. ಆ ಹಣ್ಣು 10 ಜನ ಅಲ್ಲ 50 ಜನ ತಿಂತಾರೆ. ಸೊ ಹಂಗಾಗಿ ಇನ್ಮೇಲೆ ಏನ್ ಮಾಡ್ಬೇಕು ಹೇಳು ನೀವೆಲ್ಲರೂ? ಪಕ್ಕ ಮಾಡ್ತೀರಾ ತಾನೆ? ಓವರ್ ಕ್ಲಾಸ್ ತಗೊಂಡ್ಬಿಟ್ನಾ? ಜಾಲಿಯಾಗಿತ್ತು ತಾನೆ? ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಚೆನ್ನಾಗಿ ಓದಿ. ಓಕೆನಾ? ಅದ್ರ ಜೊತೆಗೆ ವರ್ಷಕ್ಕೊಂದ್ಸತಿ ನೀವು ನಿಮ್ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳಿ, ಏನಂತ? ಗಿಡ ನಡಿ ಅಂತ ಹೇಳ್ತೀರಾ? ನಾವೆಲ್ರು ಏನ್ ಮಾಡ್ಬೇಕು ಹೇಳಿ? ಪರಿಸರನ ಓಕೆ. ನಾಚ್ಕೊಳ್ಳೋಂಥದ್ದೇನಿಲ್ಲ, ಈ ಪರಿಸರದ ಬಗ್ಗೆ ಅಷ್ಟೇ, ಏನಿಲ್ಲ. ಸರಿ ಆಯ್ತು, ಇನ್ನೊಂದು ವಿಷಯ ಹೇಳ್ತೀನಿ. ನಿಮ್ಮ ಹುಟ್ಟಿದ ಬುದ್ಧಿನ ಒಂದ್ ಗಿಡ ನಡಿ, ಇದೇ ಕಾನ್ಸೆಪ್ಟ್. ಓಕೆನಾ? ಮಾಡ್ತೀರಾ ಮಾಡಲ್ಲ? ಅವ್ರಿಗೂ ಹೇಳಿ. 10 ಜನಕ್ಕೆ 20 ಅಲೆ. ನಾನು ಎಲ್ಲೋ ಎಕ್ಸ್ಪೆಕ್ಟೇಷನ್ ಮಡಗಿದೆ ಕಣಲ್ಲ, ಅವಾಗಲೇ
ಓಕೆನಾ 100 ಜನ ದಿನ ಮೈನ್ ಆಗಿ ಏನಕ್ಕೆ ತಗೊಂಡ್ರೆ ಅವತ್ತಿನ ದಿನ ನೀವ್ ಏನೇ ಮಾಡಿದ್ರು ಸ್ಟೋರಿಗೆ ಹಚ್ತೀರಾ ಹಚ್ತೀರಾ ತಾನೆ. ಸೊ ಹಂಗಾಗಿ ಬಂದ್ಬಿಟ್ಟು ನೀವು ನಿಮ್ಮ ಹುಟ್ಟಿದಬ್ಬದ ದಿನ ಒಂದೊಂದು ಗಿಡ ಹಾಕ್ದಾಗ ನಿಮ್ ಸ್ಟೋರಿಗೆ ಹಾಕ್ದಾಗ ಅದನ್ನ ನೋಡಿ ಇನ್ನೂ ಒಂದ್ 4 ಜನ ಕಲಿತಾರೆ. ನಿಜನಾ? ನಿಜ. ಅಷ್ಟೇ ಕಾನ್ಸೆಪ್ಟ್. ನಿಮ್ ಹುಟ್ಟಿದಬ್ಬದ ದಿನ ಏನ್ ಮಾಡ್ಬೇಕು? ಕಂಪ್ಲೀಟ್ ಆಯ್ತು ಅಂದ್ರೆ 100 ರೂಪೀಸ್ ಆಯ್ತು. ಈಗ ನರ್ಸರಿಗೆ ಹೋಗಿ ಗಿಡ ತಗೊಂಬಂದು ಗಿಡ ಹಚ್ಚೋಣ. ಹಂಗಂದ್ರೆ ಆಟೋದವ್ರನ್ನ ಕೇಳೋಣ, ನೋಡೋಣ. ಹತ್ರ ರೀಚ್ ಆದ್ವಿ. ರೀಸನ್ ಬಂದ್ಬಿಟ್ಟು ಇವ್ರೇನೆ. ಬ್ರೋ ನಿಮ್ ಹೆಸರು? ಗಂಗು. ಓಕೆ, ತುಂಬಾ ಥ್ಯಾಂಕ್ ಯು. ಓಕೆನಾ, ಆಕ್ಚುಲಿ ಅಲ್ಲಿಂದ ನಡ್ಕೊಂಡ್ ಬಂದಿದ್ರೆ ಇನ್ನ ಲೇಟ್ ಆಗಿರೋದು. ಸೊ ಬನ್ನಿ ಗೈಸ್, ಹೋಗ್ಬಿಟ್ಟು ಗಿಡ ಇಸ್ಕೊಂಡು ಇಲ್ಲಾಂದ್ರೆ ಹಾಸ್ಪಿಟಲ್ ಇಲ್ಲಾಂದ್ರೆ ಸ್ಕೂಲ್ಸ್ ಕಡೆ ಹೋಗ್ಬಿಟ್ಟು ಗಿಡ ನಡೋಣ. ಗಿಡ ನಟ್ಬಿಟ್ಟು ಇಲ್ಲಿಂದ ಬಿಜಾಪುರ ಹೋಗೋಣ. ಚೇಪಕಾಯಿ ಗಿಡ ಕೊಟ್ಟಿದ್ದಾರೆ, ರೇಟ್ ಜಾಸ್ತಿ. ನಮಗೋಸ್ಕರ ತೀರಾ ಕಮ್ಮಿ ಮಾಡಿ, ಅಂದ್ರೆ ಅಲ್ಲಿ ನಾವು ಎಷ್ಟು ದುಡ್ದಿರ್ತೀವೋ ಆ ಕಾಸು ಕೊಡ್ತೀನಿ ಅಂತ ಮಾತು ಕೊಡ್ತಾ ಇದ್ದಾರೆ ಅಣ್ಣ. ತುಂಬಾ ಥ್ಯಾಂಕ್ ಯು. ಆಮೇಲೆ ನಿಮ್ಮ ಹೆಸರು ಹೇಳ್ಬಿಡಿ ಫಸ್ಟು. ಓಕೆನಾ, ನಿಮ್ಮ ಹೆಸರು ಹೇಳಿ ಮತ್ತೆ ಅಂಗಡಿ ಅಡ್ರೆಸ್ ಹೇಳಿ. ಯಾರ್ಯಾರು ನೋಡ್ತಾ ಇದ್ದೀರೋ ಈ ಸರೌಂಡಿಂಗ್ ಇಂದ ದಯವಿಟ್ಟು ಇಲ್ಲಿ ಬಂದು ಗಿಡ ತಗೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಯಾರು ಏನೋ ಗುರ್ತು ಪರಿಚಯನೂ ಇಲ್ಲ ಅಣ್ಣ, ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನನಗೆ ಕಮ್ಮಿ ಮಾಡಿಕೊಟ್ಟವರು ನಿಮಗೂ ಒಳ್ಳೆ ರೇಟ್ ಕೊಡ್ತಾರೆ. ಸೊ ಅಣ್ಣ ನಿಮ್ಮ ಹೆಸರು ಹೇಳ್ಬಿಟ್ಟು ಅಂಗಡಿ ಅಡ್ರೆಸ್ ಹೇಳ್ಬಿಟ್ಟು. ವೆಂಕಟೇಶ್, ಗಗನರ್ ಕ್ರಾಸ್, ಬಾಗಲಕೋಟೆ. ಕೇಳಿಸ್ಕೊಂಡ್ರ ಗೈಸ್, ಈ ಸರೌಂಡಿಂಗ್ ಅಲ್ಲಿ ಯಾರಿದ್ದೀರೋ ಎಲ್ಲರೂ ಬನ್ನಿ ಅಂಗಡಿಗೆ ಬಂದು. ಓಕೆನಾ, ಅಂದ್ರೆ ನರ್ಸರಿಗೆ ಬಂದು ಗಿಡಗಳು ತಗೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಅಲ್ಲಿ ಔಟ್ ಅಪ್ರೋಚ್ ಮಾಡೋಣ ಕಾಲೇಜಲ್ಲಿ. ಬಾಗಲಕೋಟೆಯಿಂದ ಹೊರಡೋಂಥ ಟೈಮ್ ಬಂದಿದೆ. 26ನೇ ಜಿಲ್ಲೆ. ಅಣ್ಣ ಚೆನ್ನಾಗಿ ನೋಡ್ಕೊಳ್ಳಿ ಪಕ್ಕ. ಓಕೆ, ತುಂಬ ಥ್ಯಾಂಕ್ಸ್ ಜಾಗ ಕೊಟ್ಟಿದ್ದಕ್ಕೆ. ಅದೇ ಥರ ನೀವೆಲ್ಲರೂ ಬಂದ್ಬಿಟ್ಟು ನಿಮ್ಮ ಹುಟ್ಟಿದಬ್ಬದ ದಿನ ಮತ್ತು ಮಕ್ಕಳು ಹುಟ್ಟಿದಬ್ಬದ ದಿನ ಒಂದೊಂದು ಗಿಡ ನಡಿ ಅಂತ ಕೇಳ್ತೀನಿ. ಇಲ್ಲಿಂದ 2.5 ಅವರ್ ತೋರಿಸ್ತಿದೆ. ನನಗೆ ಗೊತ್ತಿರೋ ಮಿನಿಮಮ್ ಒಂದು 3 ಅವರಲ್ಲಿ ರೀಚ್ ಆಗ್ತೀವಿ. ಹೋಗೋಣ ಬಿಜಾಪುರ ಕಡೆ. ಸಕ್ಸಸ್ಫುಲ್ಲಾಗಿ 26 ಡಿಸ್ಟ್ರಿಕ್ಟ್ನ ಮುಗಿಸಿ 27ನೇ ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀವಿ ಅಂತ. ಗೈಸ್ ಹಾಯ್, ಫೈನಲಿ ಬಂದ್ಬಿಟ್ಟು ಅಣ್ಣವ್ರು ಬಂದ್ಬಿಟ್ಟು ಡ್ರಾಪ್ ಕೊಡ್ತಾ ಇದ್ದಾರೆ. ಗೈಸ್ ಫೈನಲಿ ಬಂದ್ಬಿಟ್ಟು ಬಿಜಾಪುರಕ್ಕೆ ಬಂದಿದ್ದೀವಿ. ನಾನು ಮುಂದೆ ಗಾಡಿ ಸಿಕ್ತು ಕರೆಕ್ಟಾಗಿ ಇಲ್ಲಿಗೆ. ಅವರು ಬುಲರೋದವರೇ ಕರ್ಕೊಂಬಂದ್ಬಿಟ್ರು ಅವನ್ನ. ಓಕೆ ಗೈಸ್, ಇಲ್ಲಿ ಆ್ಯಕ್ಚುಲಿ ಕಾಲೇಜ್ ನೋಡ್ತಾ ಇದ್ದೀನಿ. ಯಾವ್ದು ನಿಯರ್ ಬೈ ಇದೆಯೋ ಆ ಕಾಲೇಜ್ ಹತ್ರ ಹೋಗೋಣ ಫಸ್ಟು. ಹೋಗ್ಬಿಟ್ಟು ನಮ್ಮ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಅಂತ. ಏನು ಹೇಳೋ? ಓಕೆ, ವಿಡಿಯೋ ಹೊರಡೆ ಹೋಗೋಣ. ಓಕೆನಾ, ಫ್ರೆಂಡ್ಲಿಯಾಗಿ ತಿಳ್ಕೊಳ್ಳಿ, ಜಾಲಿಯಾಗಿರಿ. ನನ್ನ ಹತ್ರ ಸೀರಿಯಸ್ಸಾಗಿ ಯಾರು ಇರ್ಬೋದು, ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ ಬ್ರಹ್ಮ ಅಂತ ನೋಡೋದು ಬಿಡೋಣ. ಓಕೆನಾ, ಬಿಜಾಪುರ ಬಂದಾಯಿತು. ರೀಚ್ ಆದಮೇಲೆ ಬಂದ್ಬಿಟ್ಟು ಫಸ್ಟು ಯಾವ ಸ್ಕೂಲು ಇದು? ಕಾಲೇಜ್ ಸ್ಕೂಲಾ? ಎಸ್. ಓಕೆ, ಇಲ್ಲಿ ಬಂದಿದ್ದೀವಿ. ಸ್ಟೂಡೆಂಟ್ಸ್ ಎಲ್ಲ ಸಿಕ್ಕಿದ್ದಾರೆ. ಸೊ ನಮ್ಮ ಚಾಲೆಂಜ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನಮಸ್ಕಾರ, ನನ್ನ ಹೆಸರು ವಿಘ್ನೇಶ್ ಅಂತ. 30 ದಿನದಲ್ಲಿ 31 ಜಿಲ್ಲೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಬಂದ್ಬಿಟ್ಟು ಬಿಜಾಪುರ ಬಂದಿದ್ದೀನಲ್ಲ, ಇಲ್ಲೇ ನಾನು ಒಂದು ರೂಮ್ ಮಾಡ್ತೀನಿ ಅಂತ ಮಡಿಕೋ. ಇವತ್ತು ನೈಟ್ ನಾನು ಸ್ಟೇ ಆಗಬೇಕು. ಒಂದು ರೂಮ್ ಮಾಡ್ತೀನಿ ಅಂದರೆ ನಾನು 1000 ರೂಪಾಯಿ ಖರ್ಚು ಮಾಡಬೇಕು ಮಿನಿಮಮ್. ಕರೆಕ್ಟಾ? ನಿಜನಾ ಇಲ್ಲ? ಎಸ್. ಆ 1000 ರೂಪಾಯಿಗೆ ನಾನು ಒಂದು ಗಿಡ ಇಸ್ಕೊಂಡು ಒಂದಲ್ಲ 10 ಗಿಡ ಇಸ್ಕೊಂಡು ನಡ್ಬೋದು. ಹಾಂ, ಇಳಿದು ಬಂದರೆ ತಾನೆ ಕ್ಯಾಮ್ರಾ ಮುಂದೆ ಬಂದು ನಿಮ್ಮಾಗಿ ಆ ಕಡೆ ಏನಕ್ಕೆ ನಾನು ಸ್ವಂತ ಕಸಲ್ಲಿ ನಾನು ಗಿಡ ನಡಲ್ಲ. ಜನರ ಕಡೆಯಿಂದ ರೊಕ್ಕ ಇಸ್ಕೊಂಡಿ ಅವ್ರ ಕಡೆಯಿಂದ ನಡೆಸ್ಬೇಕು. ಅದೆಲ್ಲ ಕರೆಕ್ಟ್ ಆಗಿದೆ ಕಣೋ. ಯಾಕಂದ್ರೆ ನಿಮಗೆ ದುಡ್ಡು ಸಿಗ್ತದೆ, ನನಗೆ ದುಡ್ಡು. ಅಯ್ಯೋ, ನಾವು ಒಂದು ದಿನಕ್ಕೆ ನಾನು ಮಾಡ್ತಾ ಇರೋ ಖರ್ಚಿಗೆ ಇದಕ್ಕೂ ಎಲ್ಲೋ ಐತೆ ಟ್ಯಾಲಿ. ಓಕೆ, ಈಗ ನಾನು ನನ್ನ ಸ್ವಂತ ದುಡ್ಡಲ್ಲಿ ಒಂದು ಗಿಡ ಇಸ್ಕೊಂಡು ಗಿಡ ನಟ್ಬಿಟ್ಟು ನಾನು ಈ ಜಿಲ್ಲೆಯಿಂದ ಮುಂದಕ್ಕೆ ಹೋಗ್ಬಿಟ್ಟೆ ಅಂದರೆ ನಿಮ್ಗೆ ಯಾರಿಗಂದ್ರೆ ಗೊತ್ತಾಗುತ್ತಾ ಹೇಳಿ? ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಈಗ ನಾನು ಇದೇ ನಿಮ್ಮ ಹತ್ರ ಬಂದು ಚಾಕ್ಲೇಟು ಪೆನ್ನು ಇವಾಗ ಹತ್ರ ಸೇಲ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಮಾತಾಡಿಸಿ ನಿಮ್ಮ ಹುಟ್ಟಿದಬ್ಬದ ದಿನ ಒಂದೊಂದು ದಿನ ಬಂದ್ಬಿಟ್ಟು ಒಂದೊಂದು ಗಿಡ ನೆಡಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಾನು ಹೋದೆ ಅಂದರೆ ಇದು ಹೆಂಗಿರುತ್ತೆ? ಚೆನ್ನಾಗಿರುತ್ತಾ? ಆನ್ಸರ್ ಈಸಿ ಆಗ್ತಾನೆ ಇತ್ತು. ಈಸಿ ಆಗಿತ್ತ ಕಷ್ಟ ಇತ್ತು? ಆನ್ಸರು ಈಸಿ ಇತ್ತು ತಾನೆ, ಮತ್ತೆ ಯಾಕೆ ಯಾರು ಗೆಸ್ ಮಾಡಿಲ್ವೋ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆನಾ, ಅದೊಂದು ಗಿಡ ಹಚ್ಚಿದ್ರೆ ನಿಮಗೆ ಗೊತ್ತಿಲ್ದಂಗೆ ಅದನ್ನ ಉಳಿಸ್ತೀರಾ, ಬೆಳೆಸ್ತೀರಾ, ಎಲ್ಲ ಮಾಡ್ತೀರಾ. ಕರೆಕ್ಟಾ? ಹಂಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದು ಗಿಡ ನಡಿ. ಅದನ್ನ ಫ್ರೆಂಡ್ಸಿಗೆ ಹೇಳಿ. ಚೆನ್ನಾಗಿತ್ತಾ? ಬೋರ್ ಹೊಡಿತಾ ಇತ್ತಾ? ನಿಜ ಹೇಳ್ಬೇಕು. ಚೆನ್ನಾಗಿತ್ತಾ? ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದ್ನಾ? ಇಲ್ಲ ಬೋರ್ ಹೊಡಿ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಾನು ಜಾಲಿಯಾಗಿತ್ತು ತಾನೆ. ಮಾಡಬೇಕು ಅಂತ ಎಷ್ಟು ಜನಕ್ಕೆ ಅನ್ನಿಸ್ತು? ಎಲ್ರಿಗೂ ಅನ್ನಿಸ್ತಾ? ಓಕೆ ಡನ್. ನಿಮ್ಮಿಂದ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಮಾಡಬೇಕು. ಓಕೆನಾ? ಬಾಯ್. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಎಷ್ಟು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ವಿ. ಎಲ್ಲದಕ್ಕೂ ಕಾರಣ ಇವನೇ. ಚಾಕ್ಲೇಟ್ ತಿಂತ ನೋಡಿ ಇವನೇ. ಅವನೇ ತೊಗೊಂಡ್ಬಿಟ್ಟು ಅವನೇ ಗಿಡ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತವನೆ. ಹೋಗ್ತಾ ಇದ್ದೀನಿ ಜೊತೆಗೆ. ಓಕೆನಾ?
ಏನು ಅಂದರೆ ಕೆಲವೊಂದು ಡಿಸ್ಟಿಕಲ್ಲಿ ಈ ಥರ ಸಿಗ್ತಾರೆ, ಬೇಗ ಬೇಗ ಮುಗಿದೋಗುತ್ತೆ. ಐ ಥಿಂಕ್ ಇದೇ ಫಸ್ಟ್ ಡಿಸ್ಟಿಕ್ಕು ಇಷ್ಟು ಬೇಗ ಮುಗಿದಿರೋದು. ವೆಯ್ಟ್ ಮಾಡಿ ನೋಡೋಣ ಯಾವ ಗಿಡ ಚೂಸ್ ಮಾಡ್ತಾರೆ ಏನಂತ ಹುಡುಗರು. ಹೋಗೋಣ ಆ ಕಡೆ. ಆಗ ಏನೋ ಯಾವ್ದು ನೋಡಿದ್ರು ಕದಂಬ ಗಿಡ ತೊಗೊಳ್ತಾ ಇದ್ದೀವಿ. ಓಕೆ 100ಕ್ಕೆ ತೊಗೊಳ್ತಾ ಇದ್ದೀನಿ. ಪೇ ಮಾಡ್ತಾರೆ ಹುಡುಗರು. ಓಕೆ ತೊಗೊಳ್ಳಿ ಮಗ. ಇಷ್ಟು ಬೇಗ ಆಗೋದಕ್ಕೆ ಕಾರಣ ನಮ್ಮ ಹುಡುಗ ಇಬ್ಬರು ಒಂದು ಸ್ವಲ್ಪ ಹಾಕೊಂಡು ಮಾಡಿದ್ದಾರೆ. ಖುಷಿ ಅನಿಸುತ್ತೆ. ಸಕ್ಸಸ್ಫುಲ್ಲಾಗಿ 27ನೇ ಡಿಸ್ಟ್ರಿಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಷ್ಟು ಬೇಗ ಕಂಪ್ಲೀಟ್ ಆಗೋದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಇವರು ಇಬ್ಬರು ಗಿಡ ಈಸ್ಕೊಂಡಾಗ ದುಡ್ಡಾಗಲಿ ಮತ್ತು ಇಲ್ಲೇ ಸ್ಕೂಲಿಗೆ ಕರ್ಕೊಂಬಂದು ಇವ್ರು ಓದ್ತಾ ಇರೋವಂಥ ಸ್ಕೂಲಲ್ಲಿ ಅಣ್ಣ ನಾನು ನೋಡ್ಕೊಳ್ತೀನಿ ಗಿಡನ ನಮ್ಮ ಸ್ಕೂಲಲ್ಲೇ ಗಿಡ ಹಚ್ಚು ಅಂತ ಹೇಳಿ ಮಾಡಿದ್ದಾರೆ. ಸೊ ಫುಲ್ ಹ್ಯಾಪಿಯಾಗಿದೆ. ಓಕೆನಾ, ಇದೇ ಥರ ಬಂದ್ಬಿಟ್ಟು ಇವತ್ತೊಂದಿನ ನಾನು ಇದೀನಿ ಅನ್ನೋದಕ್ಕೋಸ್ಕರ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳಿ. ಅದೇ ಥರ ನಿಮ್ಮ ಹುಟ್ಟಿದಬ್ಬದ ದಿನ ಪಕ್ಕನಾ ಹಾಕ್ತಿರಲ್ಲ. ಓಕೆ ಮಗ ಬಾರ, ನೀನು ಬಾ, ನೀವು ಬರೋ. ನೀನು ಗಿಡ ಹಚ್ತೀಯ ತಾನೆ? ಹುಟ್ಟಿದಬ್ಬದ ದಿನ ಒಂದು ಗಿಡ ನೀರು. ಗೈಸ್, ಬಿಜಾಪುರ ಬಿಡೋ ಅಂತ ಟೈಮ್ ಬಂದಿದೆ. ಆ್ಯಕ್ಚುಲಿ ಪೊಲೀಸವ್ರು ಸ್ಟಾಪ್ ಮಾಡಿದ್ದಾರೆ. ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡೋಣ ಕಳಿಸಿದ್ದಾರೆ. ಸೊ ಇಟ್ಸ್ ಓಕೆ. ಹಾಂ ಗೈಸ್, ಬಿಟ್ಟು ಕಳಿಸಿದ್ದಾರೆ. ಫೈನಲಿ ಬಂದ್ಬಿಟ್ಟು ನಾವು ರಾಯಚೂರು ರೀಚ್ ಆದ್ವಿ. ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗ್ತಾಯಿದೆ. 5:10 ಸಮಥಿಂಗ್ ಡ್ರಾಪ್ ಕೊಟ್ಟಿದ್ರು ಬುಲೋರೋ ಅನ್ನ. ಬಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟಿಗೆ ಹಾಕ್ಬಿಟ್ವಿ. ಒಂದು 2 ಅವರ್ 3 ಅವರ್ ನಿದ್ದೆ ಮಾಡ್ಕೊಂಡ್ಬಿಟ್ವಿ. ಅವರು ಸಿಟಿ ಒಳಗಡೆನೇ ಬಸ್ ಸ್ಟಾಪ್ ತೊಗೊಂಡ್ಬಿಟ್ಟು ನೋಡೋಣ ಇಲ್ಲಿಂದ ಸೇಫಾಗಿರುವಂಥ ಜಾಗ ನೋಡ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಸ್ಟೇ ಆಗ್ತೀನಿ, ಅಂದರೆ ಅಲ್ಲೇ ಕುತ್ಕೊಂಡಿರ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ತಾ ಡೇ 25 ಲಾಗ್ನ ಎಂಡ್ ಮಾಡ್ತೀನಿ. ಸಾರಿ ನಿದ್ದೆ ಹೇಳ್ತೈತೆ. ಸೊ ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಏನಿಲ್ಲ ಗೈಸ್, ಬಾಯ್. ಒಂದು ಸ್ವಲ್ಪ ಟಯರ್ಡಾಗಿದೆ ಫಸ್ಟು.